ಹಾಯ್ ಎಲ್ಲರಿಗೆ ನಮಸ್ತೆ. ಇಂದು ಆದರ್ಶ ವಿದ್ಯಾಲಯದು ಏನು ಮಾಡಿದಾನಪ್ಪ ಅಂತಂದಾಗ ಮೊದಲ ಸುತ್ತಿನ ಕಟ್ ಆಫ್ ಲಿಸ್ಟ್ನ ಏನು ಮಾಡಿದಾನಪ್ಪ ಅಂದಾಗ ಬಿಟ್ಟಿದ್ದಾನೆ. ಅದನ್ನ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಅಂತಲೂ ಕೂಡ ಅನ್ಕೋಬೇಕು. ಯಾಕಪ್ಪ ಅಂತಂತ ಅಂದಾಗ ಈಗ ಆಲ್ರೆಡಿ ನೀವು ಪಡೆದ ಅಂಕಗಳನ್ನು ಪರಿಶೀಲಿಸ್ಕೊಡ್ರಿ ಅಂತೇಳಿ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ಅಂತೇಳಿ ಆಲ್ರೆಡಿ ಒಂದು ಸತ ಅವ್ರು ಬಿಟ್ಟಿದ್ದರು. ಅದರ ಒಳಗಡೆ ನೀವು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿರಿ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಈ ಕಟ್ ಆಫ್ನ ಬಿಟ್ಟಿದ್ದಾನಲ್ಲ, ಇದು ಆದರ್ಶ ವಿದ್ಯಾಲಯದು ಒಟ್ಟು ಎಷ್ಟು ಸ್ಕೂಲ್ಗಳಿದಾವೆ? 74 ಸ್ಕೂಲ್ಗಳಿದಾವೆ. 74 ಸ್ಕೂಲ್ಗಳದ್ದು ಕಟ್ ಆಫ್ನ ಸಪ್ರೇಟ್ ಆಗಿನೇ ಬಿಟ್ಟಿದ್ದಾನೆ. ನೀವು ಯಾವ ಸ್ಕೂಲಿಗೆ ಹಾಕಿರ್ತೀರಿ ಆ ಸ್ಕೂಲಿಗೆ ಹೋಗಿ ನೀವೇನು ಮಾಡಬೇಕಪ್ಪ ಅಂತಂದಾಗ ಕಟ್ ಆಫ್ ಲಿಸ್ಟ್ನ ನೋಡಬೇಕು. ಈಗ ಉದಾಹರಣೆಗೆ ನಾನು ಬಿಜಾಪುರ ಡಿಸ್ಟಿಕ್ ಅಂತ ತಿಳ್ಕೊಡ್ರಿ. ಈ ವಿಜಯಪುರ ಡಿಸ್ಟಿಕ್ ಒಳಗಡೆ ನಮ್ಮದು ಬಸವನ ಬಾಗೇವಾಡಿ, ಹೌದಾ? ಈಗ ಮುದ್ದೇಬಾಳ ಅಂತಿದೆ, ಸಿಂದಗಿ ಇದೆ, ಇಂಡಿ ಇದೆ, ವಿಜಯಪುರ ರೂರಲ್ ಇದೆ. ಇಲ್ಲಿ ಒಳಗಡೆ ನೀವು ಎಲ್ಲಿ ಅಪ್ಲಿಕೇಶನ್ಸ್ ಹಾಕಿರ್ತಿರ್ತೀರಿ ಅದನ್ನು ಕಟ್ ಆಫ್ನ ನಾನು ಇಲ್ಲಿ ಸೈಡ್ ಹಾಕ್ತಿರ್ತಿರ್ತೀನಿ, ತಾವು ನೋಡ್ಕೋಬೋದು. ಇಲ್ಲಿಗಪ್ಪ ಅಂದ್ರೆ ಇದನ್ನು ಯಾವ ಥರ ನೋಡ್ಕೋಬೇಕು, ಇದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ಹೋಗಿ ತಾವು ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ನೀವು ವಿಜಯಪುರ ಡಿಸ್ಟಿಕ್ ಒಳಗೆ ಯಾರಾದರೂ ನೋಡ್ತಿದ್ರಪ್ಪ ಅಂತಂತಂದಾಗ ಈಗ ನಾನು ಉದಾಹರಣೆಗೆ ಒಂದು ಹೇಳ್ತೀನಿ. ಏನಪ್ಪ ಅಂತಂತಂದಾಗ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ಕೋತಾ ಬರ್ರಿ. ವಿಜಯಪುರ ಡಿಸ್ಟಿಕ್ ಒಳಗಡೆ ಬಸವನ ಬಾಗೇವಾಡಿ ಅಂತಿದೆಯಲ್ಲ, ಈ ಬಸವನ ಬಾಗೇವಾಡಿ ಒಳಗಡೆ ಕಟ್ ಆಫ್ ಎಷ್ಟು ಕ್ಲಿಯರ್ ಆಗಿಬಿಟ್ಟಿದ್ದಾನಪ್ಪ ಅಂತಂದ್ರೆ ಒಂದಿಷ್ಟು ಈ ವಿಡಿಯೋನ ಎಂಡ್ ಥರ ನೋಡ್ಕೊಡ್ರಿ, ಒಂದಿಷ್ಟು ಮಾಹಿತಿಗಳು ಹೇಳ್ತೀನಿ, ಅದೆಲ್ಲ ಯೂಸ್ ಆಗ್ತದೆ. ವಿಜಯಪುರ ಡಿಸ್ಟಿಕ್ ಒಳಗಡೆ ಬಸವನ ಬಾಗೇವಾಡಿ ಒಳಗಡೆ GM ಕ್ಯಾಟಗರಿಯವರಿಗೆ ಎಷ್ಟು ನಿಂತಿದೆ? ಹೌದಾ? GMದವ್ರಿಗೆ ಇದರಲ್ಲಿ ಮತ್ತು ಮೇಲು ಮತ್ತು ಫಿಮೇಲ್ ಅಂತೇಳಿ ಕನ್ಸಿಡರ್ ಮಾಡ್ತಾನೆ. ಮೇಲಿಗೆ ಎಷ್ಟು ನಿಂತಿದೆಪ್ಪ ಅಂದಾಗ 81 ನಿಂತಿದೆ, ಹೌದಾ? GMದವ್ರಿಗೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ದವ್ರಿಗೆ 53ಕ್ಕೆ ನಿಂತಿದೆ. ಫಿಮೇಲು ಕೂಡ 82 ನಿಂತಿದೆ, ಹೌದಾ? ಇಲ್ಲಿ ನೆಕ್ಸ್ಟ್ SCA ಅಂತ ಹೇಳಿದೆಯಲ್ಲ, ಅವ್ರಿಗೆ 66ಕ್ಕೆ ನಿಂತಿದೆ. SCB 67ಕ್ಕೆ ನಿಂತಿದೆ. SCC 78ಕ್ಕೆ ನಿಂತಿದೆ. ಮೇಲ್ ಹೇಳ್ತಾ ಇರೋದು ST 74, ಕ್ಯಾಟಗರಿ 1ದವರು 78, 2Aದವ್ರಿಗೆ 79, 2Bದವ್ರಿಗೆ 72, 3Aದವ್ರಿಗೆ 80, 3B ದವ್ರಿಗೆ 80. ಇದು ಎಲ್ಲ ಮೇಲ್ ಆಯಿತು. ಅದೇ ಈ ಸೈಡ್ ಏನಿದಾವಲ್ಲ ನೋಡ್ರಿ, ಇವು ಫಿಮೇಲ್ ಇದ್ದಾವೆ. ಈ ಫಿಮೇಲ್ದು ಕೂಡ ತಾವು ನೋಡ್ಕೋಬೇಕು. ಸರ್ ಹಾಗಾದರೆ ನಮ್ಮ ವಿಜಯಪುರ ಡಿಸ್ಟಿಕ್ ಒಳಗಡೆ ಬಸವನ ಬಾಗೇವಾಡಿ ನಾನು ಹೇಳಿದೆ. ಇನ್ನು ಅದೇ ರೀತಿಯಾಗಿ ತಾವು ಏನನ್ನು ನೋಡ್ಕೋಬೇಕಪ್ಪ ಅಂದ್ರೆ ವಿಜಯಪುರ ಒಳಗಡೆ ಮಗ್ಲಕ ನಮ್ಮದು ಮುದ್ದೇಬಾಳ ಇದೆ. ಆ ಮುದ್ದೇಬಾಳದವ್ರಿಗೆ ನಮ್ಮದು ಜನರಲ್ 81 ನಿಂತಿದ್ರೆ ಇಲ್ಲಿ 79 ನಿಂತಿದೆ, ಅಂದ್ರೆ ಒಂದು 2 ಅಂಕಗಳು ಕಡಿಮೆ ನಿಂತಿದ್ದಾವೆ. ಹಾಗಾದರೆ ಎಲ್ಲವೂ ಮತ್ತು ಇಲ್ಲಿ ನೋಡ್ರಿ 3Bದವ್ರಿಗೆ ನಂಬಲ್ಲಿ 80ಕ್ಕೆ ನಿಂತದೆ, ಇಲ್ಲಿ 73ಕ್ಕೆ ನಿಂತದೆ. ಇಲ್ಲಿ ಮಕ್ಕಳು ಆಯ್ಕೆ ಆಗಿರ್ತಾರೆ, ಒಂದು 5-6 ಮಾರ್ಕ್ಸ್ 7 ಅಂಕಗಳು ಡಿಫ್ರೆನ್ಸ್ ಅದಲ್ಲ, ಅಲ್ಲಿ ಒಂದಿಷ್ಟು ಇಲ್ಲಿ ಮಕ್ಕಳು ಆಯ್ಕೆ ಆಗಿರ್ತಾವೆ, ಅಲ್ಲಿ ಮಕ್ಕಳು ಆಯ್ಕೆ ಆಗಿರಂಗಿಲ್ಲ. ಒಂದಿಷ್ಟು ಜನ ಪಾಲಕರು ಕೇಳ್ತಾರೆ, ಸರ್ ಅವ್ರು ಕಡಿಮೆ ಅಂಕಗಳನ್ನು ತೊಗೊಂಡ್ರು ಆಯ್ಕೆ ಆಗಿದ್ದಾರಲ್ಲ, ಅವ್ರ ಸ್ಕೂಲ್ಗಳು ಬೇರೆ ಇರ್ತವೆ, ಯಾವ ಸ್ಕೂಲಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಟ್ಟಿರ್ತಾರೆ, ಯಾವ ಸ್ಕೂಲಿಗೆ ಅಪ್ಲಿಕೇಶನ್ಸ್ ಹಾಕಿರ್ತಿರ್ತಾರೆ, ಆ ಆಧಾರದ ಮೇಲೆ ಅವ್ರು ಸೆಲೆಕ್ಷನ್ ಆಗಿರ್ತಾರೆ. ಇದೊಂದು ಮೈಂಡ್ಸೆಟ್ನಲ್ಲಿ ಇಟ್ಕೊಳ್ರಿ. ನಿಮ್ಮ ಪ್ರಿಫರೆನ್ಸ್ನ ಕೊಡೋದಿರ್ತದಲ್ಲ, ಆ ಸ್ಕೂಲಿಗೆ ಹೋಗಿ ಅಪ್ಲಿಕೇಶನ್ಸ್ ಹಾಕಿ ಬಂದಿದ್ರಪ್ಪ ಅಂತಂದಾಗ ನಿಮ್ಮ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿರ್ತಿರ್ತಾರೆ. ಇದು ಒಂದು ಕ್ಲಿಯರ್ ಆಯಿತು. ಇನ್ನು ನೆಕ್ಸ್ಟ್ ಈ ಕಟ್ ಆಫ್ ಅಂಕಗಳನ್ನು ಸರಿಯಾಗಿ ನಾನು ಅಬ್ಸರ್ವ್ ಮಾಡಿದಾಗ ಎಲ್ಲ ಜಿಲ್ಲೆಗಳ ಒಳಗಡೆ ಈ ವಿಜಯಪುರ, ಬೆಳಗಾವಿ, ಹೌದಾ, ಮತ್ತು ಏನಪ್ಪ ಅಂದರೆ ಕೆಲವು ನಮ್ಮದು ವಿಜಯನಗರ, ಯಾದಗಿರಿನೂ ಕೂಡ ಒಂದು ಸ್ವಲ್ಪ ಈ ಸಲ ಭಾರಿ ಸ್ಕೋರ್ ಮಾಡ್ತಾ ಇದ್ದಾರೆ ಮಕ್ಕಳು. ಕೆಲವೊಂದಿಷ್ಟು ಜಿಲ್ಲೆಗಳಿದ್ದಾವೆ. ಆ ಕೆಲವೊಂದು ಜಿಲ್ಲೆಗಳ ಒಳಗಡೆ ನಮ್ಮ ವಿದ್ಯಾರ್ಥಿಗಳು 3 ಜನ ವಿದ್ಯಾರ್ಥಿಗಳ ಅಂಕಗಳು ಸೇರಿದ್ರು ಕೂಡ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಅಂಕಗಳನ್ನು ತೆಗೆದಿದ್ದಾನೆ, ಹೌದಾ? 81, 80 ಅಂಕಗಳನ್ನು ತೆಗೆದು ಆಯ್ಕೆ ಆಗ್ತವೆ. ಅಲ್ಲಿ ಕೇವಲ 24, 23 ಅಂಕಗಳನ್ನು ತೆಗಿತಾರೆ, ಹೌದಾ? 20 ಅಂಕಗಳು ಹಿಡಿದ್ರು ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ತೆಗಿಯೋ ಅಂಕಗಳು ಅಲ್ಲಿ 4 ಜನ ವಿದ್ಯಾರ್ಥಿಗಳು ತೆಗಿಬೇಕು. 20, 21 ಪಾಸ್ ಆಗಿದ್ದಾರೆ, ಪಾಸ್ ಆಗಿಲ್ಲ ಅಂತಲ್ಲ, ಪಾಸು ಆಗಿದ್ದಾರೆ. ಹಾಗಾದರೆ ನಮ್ಮ ಸೈಡ್ ವಿದ್ಯಾರ್ಥಿಗಳಿಗೆ ಆ ಕಡೆಗೆ ಏನು ಡಿಫ್ರೆನ್ಸ್ ಅದಪ್ಪ ಅಂತಂದಾಗ ವಿದ್ಯಾರ್ಥಿಗಳು ಶಾಣೆ ಇಲ್ಲ ಅಂತಲ್ಲ, ಅವ್ರಿಗೆ ಸರಿಯಾಗಿ ಕೋಚಿಂಗ್ ಸಿಗ್ತಾ ಇಲ್ಲ. ಈ ಪೇಪರ್ಗೆ ಸೆಟ್ ಮಾಡುವಂಥ ಕೋಚಿಂಗ್ನ ಅಲ್ಲಿ ಏನಾಗ್ತಾ ಇಲ್ಲಪ್ಪ ಅಂದರೆ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಸಾಕಷ್ಟು ಜನರು ನಮ್ಗೆ ಆನ್ಲೈನ್ ಕ್ಲಾಸಸ್ಗೆ ನಾನು ಅಲ್ಲಿ ಒಂದಿಷ್ಟು ಸ್ಕ್ರೀನ್ ಮೇಲೆ ನಮ್ಮ ವಿದ್ಯಾರ್ಥಿಗಳು ಕ್ವಶನ್ ಆನ್ಸರ್ ಹೇಳುವುದನ್ನು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ನೋಡಿ ಸಾಕಷ್ಟು ಜನರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕಾಲ್ ಮಾಡ್ತಾಯಿದ್ದಾರೆ, ಸರ್ ನಿಮ್ಮದು ಹಾಸ್ಟೆಲ್ ಏನಾರ ಇದೆಯಾ, ನಿಮ್ಮದು ಮಕ್ಕಳು ನಾವು ಬಿಡಬೇಕು ಅಂತೇಳಿ. ಬಟ್ ನಮ್ಮಲ್ಲಿ ಯಾವುದೇ ಥರದ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಹೀಗಾಗಿ ನಾನು ಆನ್ಲೈನ್ ಕ್ಲಾಸಸ್ಗಳನ್ನ ಅಷ್ಟೇ ಮಾಡ್ತಿರ್ತೀನಿ. ಆನ್ಲೈನ್ ಕ್ಲಾಸಸ್ಸು ಫ್ರೀ ಇರ್ತವೆ, ನೋಡ್ಕೋಬೋದು. ಇನ್ನು ಒಂದಿಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸರ್ ಒಂದಿಷ್ಟು ಪೇಯ್ಡ್ ಕ್ಲಾಸಸ್ ಮಾಡಿರಿ, ನೀವು ದುಡ್ಡು ತೊಗೊಳ್ಬೇಕಾದ್ರೆ ನಮಗೆ ವ್ಯವಸ್ಥಿತವಾಗಿ ಎಲ್ಲವೂ ಸಿಲೆಬಸ್ ಪ್ರಕಾರ ಮಾಡಿಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಮಾಡ್ಬೇಕಪ್ಪ ಅಂದರೆ ಸಮಯನೂ ಬೇಕು. ಅದಕ್ಕೋಸ್ಕರ ಅವ್ರು ಹೇಳಿದ ಪ್ರಕಾರ ನಾವು ಒಂದಿಷ್ಟು ವಿಚಾರ ಮಾಡಿ
ಇನ್ನು ಜೂನ್ಲಿಂತ್ರ ಏನು ಮಾಡ್ತಾ ಇದ್ದಾನಪ್ಪ ಅಂದಾಗ ಪೇಯ್ಡ್ ಕ್ಲಾಸಸ್ಗಳನ್ನು ತಯಾರು ಮಾಡ್ಬೇಕಂತೇಳಿ ಯೋಜನೆ ಇದೆ. ಅದು ಆದಮೇಲೆ ಒಂದಿಷ್ಟು ಕ್ಲಾಸಸ್ ಆದಮೇಲೆ ನಾನು ಅದನ್ನು ಮಾಹಿತಿನ ಹೇಳ್ತೀನಿ, ಯಾವ ಥರ ಜಾಯ್ನ್ ಆಗಬೇಕು ಏನು ಅಂತೇಳಿ. ಇಂಟ್ರೆಸ್ಟ್ ಇದ್ದ ಪೇರೆಂಟ್ಸ್ಗಳು ತಮ್ಮ ಮಕ್ಕಳಿಗೆ ಕ್ಲಾಸಸ್ಗಳನ್ನ ತೋರಿಸ್ಬೋದು. ಸಾಧ್ಯ ಆದಷ್ಟು ನನ್ನ ಕಡೆಯಲ್ಲಿಂತ್ರನ 70ರಿಂದ 80 ಕ್ವಶನ್ಸ್ಗಳು ಬರೋ ಹಾಗೆಯೇ ನಾನು ಟೀಚ್ ಮಾಡ್ತಿರ್ತೀನಿ. ಅಷ್ಟು ವ್ಯಾಲ್ಯೂಯಬಲ್ ಕ್ವಶನ್ಸ್ಗಳನ್ನ ತೊಗೊಂಡು, ಯಾಕಂದ್ರೆ 5-6 ವರ್ಷ ಇದನ್ನೇ ಆ್ಯಕ್ಟ್ ಮಾಡೋಕತ್ತು, ಎಲ್ಲವೂ ಕ್ವಶನ್ ಪೇಪರ್ ಯಾವ ಥರ ಸೆಟ್ ಆಗ್ತದೆ, ಯಾವ ಥರ ಪ್ರಶ್ನೆಗಳು ಬರ್ತಾವೆ, ಆಧಾರದ ಮೇಲೆ ಕ್ಲಾಸಸ್ಗಳು ನಡೀತಿರ್ತಾವೆ, ಮಾಡ್ತಿರ್ತೀವಿ. ಆಫ್ಲೈನಲ್ಲಿ ನಮ್ಗೆ ಜಾಸ್ತಿ ಇಂಟ್ರಾಕ್ಷನ್ಸ್ ಇರ್ತದೆ ಮಕ್ಕಳ ಜೊತೆ. ಆನ್ಲೈನಲ್ಲಿ ಕೂಡ ಇನ್ನು ಮುಂದಿನ ದಿನದಲ್ಲಿ ಲೈವ್ ಕ್ಲಾಸಸ್ ಅದು ಮೂಲಕನೂ ನಾನು ತಿಳಿಸ್ಕೊಡ್ತಿರ್ತೀನಿ. ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂತಂದಾಗ, ನಾನು ಕಟಾಫ್ನ ನೀವು ತೆಗೆದು ನೋಡಿರಿ. ಈ ಕಡೆ ಬಿಜಾಪುರ ಡಿಸ್ಟಿಕ್, ಬೆಳಗಾವಿ, ವಿಜಯನಗರ, ನೆಕ್ಸ್ಟ್ ಬಳ್ಳಾರಿ, ಏನಪ್ಪ ಅಂದರೆ ಯಾದಗಿರಿ, ಇವು ಕೂಡ ಲಿಸ್ಟ್ ತೆಗೆದು ನೋಡಿರಿ. ಸ್ವಲ್ಪ ಕಲಬುರಗಿನೂ ಒಂದೊಂದು ತಾಲೂಕು ಒಳಗಡೆ ಹೆಚ್ಚು ಕಡಿಮೆ ಆಗಿದ್ದಾವೆ, ಒಂದೊಂದು ತಾಲೂಕು ಒಳಗೆ ಕಡಿಮೆ ಆಗಿದ್ದಾವೆ. ಇನ್ನು ಬೇರೆ ಜಿಲ್ಲೆಗಳದಾಗ ನೋಡ್ಕೊತಾ ಹೋದಾಗ ಆ ಕಡೆ ಕೋಚಿಂಗ್ ಸೆಂಟರ್ಗಳನ್ನು ತೆಗಿಬೇಕು ಮಾಡಬೇಕು ಅನ್ನಿಸ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಶಿಕ್ಷಣ ಪ್ರೈವೇಟ್ ಸ್ಕೂಲಿಗೆ ಅದು ಹೋಗ್ತಿರ್ಬೋದು ಮಕ್ಕಳು, ಇಲ್ಲ ಅನ್ನಲ್ಲ. ಬಟ್ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಇಲ್ಲಿ ಅಂಕಗಳನ್ನು ತೆಗಿಬೇಕು ವಿದ್ಯಾರ್ಥಿಗಳು ಅಂದಾಗ ಆ ಮಕ್ಕಳಿಗೆ ಏನಾಗ್ತದೆ, ಒಂದು ಈ ಥರ ನೆಕ್ಸ್ಟ್ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರೆಯೋಕೆ ಹೆಲ್ಪ್ ಆಗ್ತದೆ. ಬರೀ ನೀವು ಸ್ಕೂಲ್ ಟೆಕ್ಸ್ಟ್ ಬುಕ್ನಲ್ಲಿ ನಮ್ಮ ಮಗ ಟಾಪರ್ ಅದಾನ ಅಂತ ಅನ್ಕೋಬೇಡ್ರಿ. ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಿ ಆ ಮಗು ಆಯ್ಕೆ ಆಗಬೇಕು. ಅಂದಾಗ ಮಾತ್ರ ಆ ಮಗುಗೆ ಓದು ಹುಚ್ಚು ಹೊಡಿತದೆ. ಇಲ್ಲಪ್ಪ ಅಂದ್ರೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕು, ಸ್ಕೂಲ್ ಆನ್ಸರ್ಸ್ ಹೇಳ್ಕೊತ ಹೋದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಆತ ಸ್ಕೋರ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸರಿಯಾದ ಒಂದು ತರಬೇತಿ ಅವ್ರಿಗೆ ಸಿಗಬೇಕಾಗಿತ್ತಪ್ಪ ಅಂತಂದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಾಧ್ಯ ಆದಷ್ಟು ಆದರ್ಶ ವಿದ್ಯಾಲಯ ಸಪ್ರೇಟ್ ಕ್ಲಾಸಸ್ ಅದಾವೆ, ಮೊರಾರ್ಜಿ ಸಪ್ರೇಟ್ ಅದಾವೆ, ನವೋದಯ ಸಪ್ರೇಟ್ ಅದಾವೆ. ಇಂಥವು ಕ್ಲಾಸಸ್ಗಳನ್ನ ಫ್ರೀ ಆಗಿದ್ದಾವೆ. ನಿಮಗಲ್ಲಿ ಕ್ಲಾಸಸ್ಗಳು ಇಂಟ್ರೆಸ್ಟ್ ಅನಿಸ್ತಪ್ಪ ಅಂತಾಗ ನೆಕ್ಸ್ಟ್ ಏನಾದರೂ ಪೇಯ್ಡ್ ಕ್ಲಾಸಸ್ ಮಾಡಿದೆವಪ್ಪ ಅಂದಾಗ ಅಲ್ಲಿ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಹೌದಾ? ಅದಕ್ಕೋಸ್ಕರ ಮತ್ತೇನಾದರೂ ನಿಮ್ಗೆ ಸರ್ ನಾವು ಇಷ್ಟು ಸ್ಕೋರ್ ತೊಗೊಂಡ್ರೆ ಆಯ್ಕೆ ಆಗಿಲ್ಲಪ್ಪ ಅಂತಂದಾಗ ಕೆಲವೊಂದಿಷ್ಟು ಜನ ಕೇಳ್ತಿರ್ತಾರೆ, ಇದೇ ಫೈನಲ್ ಕಟ್ ಆಫ್ ಅನ್ರಿ. ಇನ್ನು ಇನ್ನು ಮುಂದಿಂದು ಇದು 1ನೇ ಲಿಸ್ಟ್ ಇನ್ನೂ ಬಿಡ್ತಾನೆ. ಆ ಲಿಸ್ಟ್ ಬಿಟ್ಟಾಗ ನಿಮ್ಮ ಹೆಸರಿತ್ತು ಓಕೆ, ಹೆಸರಿಲ್ಲಪ್ಪ ಅಂತಂದಾಗ 2ನೇ ಲಿಸ್ಟು, 3ನೇ ಲಿಸ್ಟ್ ಅಂತೇಳಿ ಕೂಡ ಸೆಕೆಂಡ್ ಲಿಸ್ಟು, ಥರ್ಡ್ ಲಿಸ್ಟು ಅಂತ ಬಿಡ್ತಾನೆ. ಅದಕ್ಕೂ ಕೂಡ ತಾವು ವೇಟ್ ಮಾಡಬೇಕು. ಆ ಲಿಸ್ಟ್ ಒಳಗೂ ಕೂಡ ಸಾಧ್ಯ ಆದಷ್ಟು ನೀವು ಬಂದ್ರಪ್ಪ ಅಂದಾಗ, ಯಾಕಪ್ಪ ಅಂದರೆ ಒಂದಿಷ್ಟು ಜನ ಮೊರಾರ್ಜಿ ದೇಸಾಯಿಗೆ ಅಡ್ಮಿಷನ್ಸ್ ಮಾಡಿಬಿಡ್ತಾರೆ. ಈಗ ಆಲ್ರೆಡಿ ಬಿಟ್ಟಿದ್ದಾನೆ ಮೊರಾರ್ಜಿ ದೇಸಾಯಿ. RMSನೂ ಆಯ್ಕೆ ಆಗಿರ್ತಾನೆ ಹುಡುಗ, ಆತನ ಸೀಟಲ್ಲಿ ಖಾಲಿ ಉಳಿದು ಬಿಡ್ತದೆ. ಹೀಗಾಗಿ ಸೆಕೆಂಡ್ ಲಿಸ್ಟ್ ಒಳಗಡೆ ನಿಮ್ಗೆ ಅವಕಾಶಗಳು ಸಿಗ್ತಿರ್ತವೆ. ಅದಕ್ಕೋಸ್ಕರನೇ ಇವರು ಇನ್ನೂ ಲೇಟ್ ಮಾಡಿದರು. ಓಕೆ. ಇನ್ನು ಒಂದಿಷ್ಟು ಜನ ವಿದ್ಯಾರ್ಥಿಗಳು ಸೈನಿಕ್ ಹೋಗ್ತಾರೆ, ಒಂದಿಷ್ಟು ಜನ ವಿದ್ಯಾರ್ಥಿಗಳು ನವೋದಯಕ್ಕೆ ಹೋಗ್ತಾರೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಹೋಗ್ತಾವೆ. ಹೀಗಾಗಿ ಕೆಲವು ಸೀಟುಗಳು ಉಳಿದು ಬಿಡ್ತಾವೆ. ಅವಾಗ ಆದರ್ಶ ವಿದ್ಯಾಲಯದಲ್ಲಿ ಕೂಡ ನಿಮ್ಗೆ ಸೀಟುಗಳು ಸಿಗ್ತಿರ್ತವೆ. ವೇಟ್ ಮಾಡಿರಿ, ಇನ್ನೂ ಲಿಸ್ಟ್ಗಳು ಬರ್ತಿರವೆ. ಆ ಲಿಸ್ಟ್ಗಳು ಬಂದಾಗ ಕೂಡ ವಿಡಿಯೋ ಮಾಡಿ ಹಾಕ್ತಿರ್ತವೆ. ನೀವು ಹೋಗಿ ನಿಮ್ಮ ಕಟ್ ಆಫ್ ಅಂಕಗಳನ್ನು ನಿಮ್ಮ ಜಿಲ್ಲಾದು, ನಿಮ್ಮ ಜಿಲ್ಲೆ ಒಳಗಡೆ ನಿಮ್ಮ ತಾಲೂಕು, ನೀವು ಯಾವ ಸ್ಕೂಲಿಗೆ ಹಾಕಿರ್ತೀರಿ ಆ ಜಿಲ್ಲೆದು ಕಟ್ ಆಫ್ನ ತಾವು ನೋಡ್ಕೋರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಮುಂದಿನ ತರಗತಿಗಳಿಗೋಸ್ಕರ ಯೂಸ್ ಆಗ್ತದೆ. ಧನ್ಯವಾದಗಳು. ಮತ್ತೇನಾದರೂ ಮಾಹಿತಿಗಳು ಬೇಕಾಗಿತ್ತಪ್ಪ ಅಂದಾಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.